ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದೇನೆ. ಅದರಲ್ಲಿ ಕೂಡ ಮಾದಾಸೋದ ವಿಶೇಷತೆಯನ್ನು ಕೂಡ ನಾನು ಮಾದಾಸೋಕ್ಕೆ ಬಂದಿದ್ದೇನೆ. ನೋಡಿ ಸ್ನೇಹಿತರೆ, ನಾನು ಅಡಿಗೆ ತಯಾರದಲ್ಲಿ ಒಳಗಡೆ ಬಂದಿದ್ದು. ಇಲ್ಲಿ ಲಕ್ಷಾನುಗಟ್ಟಲೆ ಭಕ್ತರು ಪ್ರಸಾದವನ್ನು ಸ್ವೀಕರಿಸಲು ಕಾರಣ ಏನಪ್ಪ ಅಂತಂದರೆ, ಸಾವಿರ ಭಕ್ತಾದಿಗಳು ಕೂಡ ಬಂದು ಸೇವೆಯನ್ನು ತಾವೇ ತೊಡ್ಕೊಂಡು, ನೂರಾರು ಭಕ್ತಾದಿಗಳು ಬಂದು ಸೇವೆಯಲ್ಲಿ ತೊಡ್ಕೊಂಡು, ಈ ಸೇವೆಯಲ್ಲಿ ಪಾಲ್ಗೊಂಡು ಅಡಿಗೆಯನ್ನು ತಯಾರಿ ಮಾಡಿ ಭಕ್ತಾದಿಗಳಿಗೆ ಪ್ರಸಾದವನ್ನು ಬಡಿಸ್ತಕ್ಕಂಥ ಸ್ನೇಹಿತರೆ. ನಾವು ನೋಡಿ ನೋಡಿ ಈಗಾಗಲೇ ಸಾಂಬಾರು ನೋಡಿ ಯಾವ ರೀತಿಯಲ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ. ಈಗ ನೀವು ತರಕಾರಿನ ನೋಡ್ತಾ ಇದ್ದೀವಿ. ನಾವೀಗ ತರಕಾರಿ ನೋಡಿರಿ, ಇಲ್ಲಿ ಪ್ರತಿಯೊಬ್ಬ ಕೂಡ ಭಕ್ತಾದಿಗಳು ಬಂದು ತಾವೇ ತರಕಾರಿ ಹೆಚ್ಚದರಲ್ಲಿ ತೊಡ್ಕೊಂಡು ಸೇವೆಯಲ್ಲಿ ಮಾಡಿ, ಕುಂಬಳಿಕಾಯಿ ಅಲ್ಲಿ ನೋಡಿ, ಟಮಾಟಿ ನೋಡಿ, ಇಲ್ಲಿ ಎಸ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಸೇವಾ ಕಾರ್ಯಕರ್ತರು ನೋಡಿ. ಇಲ್ಲಿ ಯಾಕಂದರೆ ಕೊಪ್ಪಳ ಜಿಲ್ಲೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು ತಾವೇ ಸ್ವಯಂ ಪ್ರೇರಿತವಾಗಿ ಬಂದು ಈ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಅಂದರೆ ಒಂದು ನೈಟನ್ನು ಹಿಂದಿನ ದಿವಸ ನೈಟೇ ಬಂದು ಏನು ಮಾಡ್ತಾರೆ ಅಂದರೆ ತಮ್ಮ ಸೇವೆಯನ್ನು ತಾವು ಕೈಗೊಳ್ಬಿಡ್ತಾರೆ. ಈಗ ನೋಡಿ, ಈಗಾಗಲೇ ಪ್ರಸಾದವನ್ನು ರೆಡಿಯಾಗಿ ಹೊರಗಡೆ ಬಂದು ಪ್ರಸಾದ ಯಾವ ರೀತಿ ಸ್ವೀಕರಿಸ್ತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಕೂಲು, ಕಾಲೇಜು ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಸೇವಾ ಕಾರ್ಯಕರ್ತರು ತೊಡ್ಕೊಳ್ತಾರೆ. ಮತ್ತು ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಬಂದು ಕೂಡ ಇಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲಿ ಕೂಡ ವಿಶೇಷತೆ ರೊಟ್ಟಿ. ನಾವು ಈ ವರ್ಷ ಕೂಡ ರೊಟ್ಟಿ 2025ರಲ್ಲಿ 20 ಲಕ್ಷ ರೊಟ್ಟಿಗಳನ್ನು ಕೂಡ ನಾವು ಕಾಣ್ತೇವೆ ಸ್ನೇಹಿತರೆ. 20 ಲಕ್ಷ ರೊಟ್ಟಿ, ಹೌದಾ. ಅದೇ ರೀತಿ ಈ ವರ್ಷದ ಒಂದು ಜಿಲೇಬಿ, ಈ ವರ್ಷ ಜಿಲೇಬಿ ಏನಪ್ಪ 22 ಲಕ್ಷ ಜಿಲೇಬಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ಸ್ನೇಹಿತರೆ, ಎಲ್ಲರೂ ಕೂಡ ಈ ವಿಡಿಯೋನ ವೀಕ್ಷಿಸ್ತಾ ಎಲ್ಲರೂ ಕೂಡ ಧನ್ಯವಾದಗಳು ಸ್ನೇಹಿತರೆ.